ವೃಶ್ಚಿಕ ರಾಶಿಯವರಿಗೆ ಅದೃಷ್ಟವನ್ನು ಕೊಡ್ತಕ್ಕಂತಹ ಒಂದು ರಹಸ್ಯಮಯ ಪರಿಹಾರ ಮಾರ್ಗಗಳನ್ನು, ರಹಸ್ಯಮಯ ಉಪಾಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ. ದಯವಿಟ್ಟು ನನಗೊಂದು ಸಹಾಯ ಮಾಡಿ. ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಯಾಕೆಂದರೆ ಎಲ್ಲರಿಗೂ ಅದೃಷ್ಟ ಬೇಕೇ ಬೇಕು ಜೀವನದಲ್ಲಿ ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರಹಸ್ಯಮಯ ಉಪಾಯಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅದೃಷ್ಟವನ್ನು ಕಾಣಬಹುದು ಅನ್ನುವಂಥದ್ದನ್ನು. ಸೊ ಆದ್ದರಿಂದ ದಯವಿಟ್ಟು ನೀವು ಶೇರ್ ಮಾಡಬೇಕು. ನೀವೇನಾದ್ರು ನಮ್ಮ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಎಲ್ಲಿ ನೋಡ್ತಾ ಇದ್ದೀರಾ? ಈಗ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಮೇಲ್ಗಡೆ ಫಾಲೋ ಬಟನ್ ಇರುತ್ತೆ, ಫಾಲೋ ಮಾಡ್ಕೊಳ್ಳಿ. ಅದನ್ನು ಒತ್ಬಿಟ್ರೆ ಚಾನಲ್ ಫಾಲೋ ಆಗಿಬಿಡ್ತೀರ ನೀವು ಪೇಜ್ನ. ಇಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರೋ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಿಬಿಡಿ. ದಯವಿಟ್ಟು ಏನಾದ್ರು ವಿಶೇಷವಾದ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ಲರ ಕಮೆಂಟ್ಸ್ನೂ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಖಂಡಿತವಾಗಿ ಕಮೆಂಟ್ ಮಾಡಿ, ಆಯ್ತಲ್ವಾ? ಸೊ ವಿಡಿಯೋನ ಶುರು ಮಾಡೋಣ. ಎಸ್, ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಪಂಚಮ ಶನಿ ಇತ್ಯಾದಿ ಹಲವಾರು ವಿಚಾರ. ಯಾಕೆಂದರೆ ಪಂಚಮ ಶನಿ ಶುರುವಾಗೋಯ್ತು, ಆಗಲೇ ನಿಮ್ಗೆ 6 ತಿಂಗಳಿಗೆ ಬಂತು ಹೆಚ್ಚು ಕಡಿಮೆ ಪಂಚಮ ಶನಿ ಶುರುವಾಗಿ. ಸೊ ಒಂದು 6 ತಿಂಗಳಿಂದ ಈಚೆಗೆ ಜೀವನದಲ್ಲಿ ಅದೃಷ್ಟನೇ ಇಲ್ಲಪ್ಪ, ಅಥವಾ ನನಗೆ ಯಾಕೆ ಹಿಂಗಾಗುತ್ತೆ ಅಂತಲೇ ಗೊತ್ತಿಲ್ಲ, ಈ ಥರ ಚಿಂತಾಕ್ರಾಂತರಾಗಿದ್ದರೆ ನೀವು, ಅದರಲ್ಲಿ ಏನಾಗ್ಬಿಡುತ್ತೆ, ಬಹಳ ಮುಖ್ಯವಾಗಿ ಗುರುಬಲ ಕೂಡ ಇಲ್ಲ. ಅಷ್ಟಮದಲ್ಲಿ ಗುರು ಈಗ ಡಿಸೆಂಬರ್ 4ನೇ ತಾರೀಕಿನ ತನಕ ಗುರುಬಲ ಇರ್ತದೆ ವಿನಃ ತದನಂತರ ಗುರುಬಲ ಸಹ ಇರೋದಿಲ್ಲ ವೃಶ್ಚಿಕ ರಾಶಿಯವರಿಗೆ. ಸೊ ಈ ಒಂದು ಕಾರಣದಲ್ಲಿ ಈ ಕಡೆ ಡಿಸೆಂಬರ್ 4 ಕಳೆದುಬಿಟ್ರೆ ಗುರುಬಲ ಇಲ್ಲ, ಈ ಕಡೆ ಪಂಚಮ ಶನಿ ಬೇರೆ, ಜೀವನದಲ್ಲಿ ಅದೃಷ್ಟ ಇಲ್ಲ, ಮೈ ಕೈಯೆಲ್ಲ ಸಾಲ, ಕೈ ಹಾಕಿದ್ದು ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ ನನಗೆ ಹೀಗೆ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಇರ್ಬೋದು. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಯಾಕೆ ಅದೃಷ್ಟ ಕಡಿಮೆ ಅಂತಂದರೆ ನಿಮ್ಮ ರಾಶಿಯಲ್ಲಿಯೇ ಚಂದ್ರ ಇರೋದು. ಸೊ ಅದರಿಂದ ನಿಮಗೆ ವೃಶ್ಚಿಕ ರಾಶಿ ಅಂತ ಕರೆಯೋದು. ಆದರೆ ವೃಶ್ಚಿಕ ರಾಶಿಯವರಿಗೆ ಚಂದ್ರ 9ನೇ ಮನೆ ಅಧಿಪತಿ, ಹಾಗೂ ಚಂದ್ರ ವೃಶ್ಚಿಕದಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಅದೃಷ್ಟವನ್ನು ಕೊಡಬೇಕಾಗಿರತಕ್ಕಂಥ ಗ್ರಹ ನಿಮ್ಮದೇ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತದೆ ಅಂತಂದಾಗ ನಿಮಗೆ ಹೇಗೆ ಅದೃಷ್ಟ ಬರಲಿಕ್ಕೆ ಸಾಧ್ಯ? ಸೊ ಒಂದು ರೀತಿಯಲ್ಲಿ ಹೇಳಲಿಕ್ಕೆ ಹೋದರೆ ವೃಶ್ಚಿಕ ರಾಶಿಯವರೆಲ್ಲ ದುರಾದೃಷ್ಟವಂತರು ಅಂತ. ಆದರೆ ಸಮಸ್ಯೆ, ಅದರ ಪರಿಹಾರ ಏನಾಗಿರುತ್ತೆ ಗೊತ್ತಾ? ನಿಮ್ಮದು ರಾಶಿ ವೃಶ್ಚಿಕ ಆಗಿರುತ್ತೆ, ಲಗ್ನ ಬೇರೆ ಏನೋ ಆಗಿರುತ್ತೆ. ಸೊ ಲಗ್ನ ಭಾಗ್ಯಾಧಿಪತಿ ಚೆನ್ನಾಗಿದ್ದಾಗ ಆಟೋಮೆಟಿಕಲಿ ನಿಮಗೆ ಜೀವನದಲ್ಲಿ ಅದೃಷ್ಟ ಅನ್ನುವಂಥದ್ದು ಬರ್ತದೆ. ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಆಗಿಬಿಟ್ರೆ ಮಾತ್ರ ಜೀವನದಲ್ಲಿ ಅದೃಷ್ಟವನ್ನೇ ನೋಡೋದು ಬಹಳ ಕಷ್ಟ ಆಗಿಬಿಡುತ್ತೆ, ಭಾಗ್ಯಾಧಿಪತಿಯ ನೀಚ ಸ್ಥಿತಿಯಲ್ಲಿರೋದ್ರಿಂದ. ಸೊ ಆದ್ದರಿಂದ ವೃಶ್ಚಿಕ ರಾಶಿಯವರು ಬಹಳ ಮುಖ್ಯವಾಗಿ 2 ವಿಶೇಷವಾದ ಪರಿಹಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ 2 ಪರಿಹಾರಗಳನ್ನು ನಿಧಾನವಾಗಿ ಕೇಳಿಸ್ಕೊಳ್ಳಿ, 2 ಪರಿಹಾರಗಳನ್ನು ಮಾಡ್ಕೊಂಡು ಹೋಗಿ, ಗೊತ್ತಾಯ್ತಲ್ವಾ? ಹಲವಾರು ಪರಿಹಾರ ಹೇಳ್ತೇನೆ, 2 ಪ್ರಮುಖ ವಿಧಾನಗಳಲ್ಲಿ ಹೇಳ್ತೇನೆ. ಅದರಲ್ಲಿ ಒಂದು ಭಾಗ್ಯ ಸೂಕ್ತ ಅಂತ. ಈ ಭಾಗ್ಯ ಸೂಕ್ತ ಅನ್ನೋದೇನಿದೆ, ಈಗ ನೀರಿನ ಒಡೆಯ ಯಾರು? ಜಲಾಧಿಪ ವರುಣ ಅಂತ, ಗಾಳಿಗೆ ವಾಯು ಅಂತ, ಬೆಂಕಿಗೆ ಅಗ್ನಿ ಅಂತ ದೇವರು. ಅದೇ ಥರ ಜೀವನದಲ್ಲಿ ಅದೃಷ್ಟಕ್ಕೆ ಭಾಗ್ಯೋದಯ ಆಗಲಿಕ್ಕೆ ಭಾಗ್ಯ ಸೂಕ್ತ ಅಂತ ಒಂದು ಮಂತ್ರ ಇದೆ. ಸೊ ಆ ಮಂತ್ರನ ಯಾವುದೇ ರಾಶಿ, ಯಾವುದೇ ನಕ್ಷತ್ರ ಯಾರು ಬೇಕಾದ್ರೂ ಕೇಳಿಸ್ಕೊಳ್ಬಹುದು. ಅವರ ಜೀವನದಲ್ಲಿ ಅದೃಷ್ಟ ಬೇಕು ಅಂತ ಆದರೆ ಕೇಳಿಸ್ಕೊಳ್ಳಿ. ಸೊ ನಾನೇನು ಮಾಡಿದ್ದೀನಿ, ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೋ ಕಮೆಂಟ್ ಸೆಕ್ಷನ್ನಲ್ಲೋ ಹಾಕಿರ್ತೇನೆ, ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ ವಿಶೇಷವಾದ ಭಾಗ್ಯ ಸೂಕ್ತ ಮಂತ್ರವನ್ನು ನೀವು ವೃಶ್ಚಿಕ ರಾಶಿಯವರು ಪ್ರತಿದಿನ ಬೆಳಗ್ಗೆ ಎದ್ದು ಒಂದು 3 ಬಾರಿನಾರು ಅದನ್ನು ಕೇಳಿಸ್ಕೊಳ್ಳಿ. 3 ಟೈಮ್ಸ್ ಕೇಳಿಸ್ಕೊಂಡೆ ಪ್ರತಿದಿನ ನೀವು ಭಾಗ್ಯ ಸೂಕ್ತವನ್ನು ಶ್ರವಣ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಖಂಡಿತ ಆಗುತ್ತೆ, ಅದೃಷ್ಟ ಖಂಡಿತವಾಗಿ ಬರುತ್ತೆ ನಿಮಗೆ. ಅಷ್ಟಲ್ಲದೆ ಇನ್ನೊಂದು 2 ಹೇಳಿದ್ನಲ್ಲ, ಇನ್ನೊಂದು ಅಂದರೆ ಚಿಕ್ಕ 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 ಪರಿಹಾರಗಳನ್ನು ಹೇಳ್ಕೊಂಡು ಹೋಗ್ತೇನೆ ನಿಮಗೆ. ಏನೋ ಜೀವನದಲ್ಲಿ ಅದೃಷ್ಟ ಕೊಡ್ತಕ್ಕಂಥದ್ದು ನಿಮಗೆ ಕೊಡುವ ರೀತಿಯಲ್ಲಿ ಚಿಕ್ಕ 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 ಪರಿಹಾರೋಪಾಯಗಳನ್ನು ಹೇಳ್ತಾನೆ. ಸೊ ಅದರಲ್ಲಿ ಒಂದು ಈಶ್ವರನ ಆರಾಧನೆ. ಇದು ಮಾತ್ರ ಕಡ್ಡಾಯವಾಗಿ ಮಾಡಬೇಕು, ನೆನಪಿಟ್ಕೊಳ್ಳಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಪಂಚಾಕ್ಷರಿ ಮಂತ್ರ ಜಪ, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಈ ಒಂದಿದೆಯಲ್ಲ 333 ಬಾರಿ ಪ್ರತಿ ದಿವಸ ನೀವು ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ಮಾಡಿದ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರುತ್ತೆ. ಆ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡುವ ಮುನ್ನ ಹಾಗೂ ಜಪ ಮಾಡಿದ ನಂತರ ಒಂದು 10 ಬಾರಿನವರು ಕನಿಷ್ಠ, ಇನ್ನು ಜಾಸ್ತಿ ಆದರೆ ಒಳ್ಳೆಯದು, 10 ಬಾರಿ ಅವರು ಕನಿಷ್ಠ ನೀವು ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ, ಈ ಒಂದು ಚಂದ್ರನ ಸ್ತೋತ್ರವನ್ನು ಅಥವಾ ಓಂ ಚಂದ್ರಾಯ ನಮಃ
ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ಆಮೇಲೆ ಓಂ ನಮಃ ಶಿವಾಯ ಜಪವನ್ನು ಮಾಡಿ. ಸೊ ಇದರಿಂದ ಸಂಪುಟಿತ ಆದಾಗ ಸ್ವಲ್ಪ ಜಾಸ್ತಿ ಶಕ್ತಿ ಬರ್ತದೆ ಅದಕ್ಕೆ, ಹಾಗೂ ಜೀವನದಲ್ಲಿ ಅದೃಷ್ಟವನ್ನು ನೋಡ್ತೀರಾ. ಚಂದ್ರ ನೀಚ ಸ್ಥಿತಿ ಇರೋದ್ರಿಂದಾಗೆ ನಿಮಗೆ ಜೀವನದಲ್ಲಿ ಅದೃಷ್ಟ ಇಲ್ಲ ಅಂತ, ದುರದೃಷ್ಟವಂತರು ಅಂತ. ಈ ದುರಾದೃಷ್ಟ ಹೆಂಗೆ ಇರಲಿ, ಯಾವಾಗಿಂದನೂ ದುರದೃಷ್ಟ ಇರಲಿ, ಜೊತೆಗೆ ಮೇಲಿಂದ ಪಂಚಮ ಶನಿ ಬೇರೆ ಬಂದ್ಬಿಟ್ಟಿದೆಯಲ್ಲ, ಅದು ಬೇರೆ ಎಫೆಕ್ಟ್ ಕೊಡ್ತಾ ಇರುತ್ತೆ. ಸೊ ಅದರಿಂದ ಕಡ್ಡಾಯವಾಗಿ ನೀವು ಒಂದು ಸ್ವಲ್ಪ ವಿಶೇಷವಾಗಿ ನೀವು ಆರಾಧನೆ ಮಾಡಬೇಕಾಗಿದೆ. ಈಗ ಚಂದ್ರನ ಅಭಿಮಾನಿ ದೇವರು ಈಶ್ವರ ಹಾಗೂ ಪಾರ್ವತೀ ದೇವಿ. ಈ ಶಿವ ಪಾರ್ವತಿಯರ ಆರಾಧನೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟವನ್ನು ಕೊಡಲಿದೆ. ಸದ್ಯಕ್ಕೆ ಶನೇಶ್ವರಂದು ಆರಾಧನೆ ಮಾಡ್ಕೊಳ್ಬೇಕು, ಪಂಚಮ ಶನಿ ಕಂಟ್ರೋಲ್ ಮಾಡ್ಕೊಂಡು ಚಂದ್ರ ಹಾಗೂ ಶಿವ ಪಾರ್ವತಿಯರ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಆದ್ದರಿಂದ ಇಲ್ಲೇನು ಮಾಡಬೇಕು ಶಿವ ಪಾರ್ವತಿಯರ ಆರಾಧನೆ ಅಂತಂದರೆ, ಸೋಮವಾರಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು. ಯಾವ ವೃಶ್ಚಿಕ ರಾಶಿಯವರು ಪ್ರತಿ ಸೋಮವಾರ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡೋಗಿ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿ ಸ್ವಾಮಿ ಅಂತ ನಿಮ್ಮ ಹೆಸರು ಸಂಕಲ್ಪ ಮಾಡ್ಬಿಟ್ಟು ರುದ್ರಾಭಿಷೇಕ ಮಾಡಿಸ್ತೀರೋ, ತಿಂಗಳಿಗೆ ಒಂದ್ಸಲನಾರು ಮಾಡಿಸಿ. ಪ್ರತಿ ಸೋಮವಾರ ಮಾಡಿಸಿ, ಶಕ್ತಿ ಕೊಟ್ಟಿದ್ರೆ ದೇವರು. ಇಲ್ಲ ತಿಂಗಳಿಗೆ ಒಂದ್ಸಲನಾರು ಮಾಡಿಸಿ, ಖಂಡಿತವಾಗಿ ಇಡೀ ತಿಂಗಳು ನಿಮ್ಗೆ ಅದೃಷ್ಟ ಅನ್ನುವಂಥದ್ದು ನಿಮ್ಮ ಜೊತೆಗೆ ಇರ್ತದೆ. ಇಲ್ಲ ಅಂದಾಗ ಏನಾಗುತ್ತೆ, ನಿಮ್ಗೆ ಅದೃಷ್ಟನೇ ಇಲ್ಲ ಅನ್ನಂಗಾಗಿ ದುರಾದೃಷ್ಟವಂತರು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಆಯ್ತಲ್ವ? ಸೊ ಅದು ಹಂಗೆ ಆಗಬಾರ್ದು ಅಂತ. ಜೊತೆಗೆ ಅಮ್ಮನವರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಸೋಮವಾರ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮುಗಿದ ಮೇಲೆ ಅಮ್ಮನವ್ರ ದೇವಸ್ಥಾನದಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸ್ಬೇಕಾಗ್ತದೆ. ಇದೆರಡೂ ಆದರೆ ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಲ್ವ? ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಒಂದು ಬಿಳಿಯ ಬಣ್ಣದ ದಾರವನ್ನು ಕೈಯಲ್ಲಿ ಯಾವಾಗಲೂ ಕಟ್ಕೊಂಡಿರಬೇಕು. ಸೊ ಈಶ್ವರನ ದೇವಸ್ಥಾನದಲ್ಲಿ 3 ಎಳೆ ಬಿಳಿ ದಾರ ಅಥವಾ 9 ಎಳೆ ಬಿಳಿ ದಾರವನ್ನಿಟ್ಟು ಪ್ರಾರ್ಥನೆ ಮಾಡಿಸ್ಕೊಳ್ಳಿ, ಪೂಜೆ ಮಾಡಿಸ್ಕೊಳ್ಳಿ, ಹಾಗೂ ಅದನ್ನು ಆಮೇಲೆ ಅದನ್ನು ಕಟ್ಕೊಳ್ಳಿ ಕೈಯಲ್ಲಿ. ಬಿಳಿ ದಾರ ಯಾವ ವೃಶ್ಚಿಕ ರಾಶಿಯವರು ಕೈಯಲ್ಲಿ ಯಾವಾಗಲೂ ಬಿಳಿ ದಾರವನ್ನು ಕಟ್ಕೊಂಡಿರ್ತಾರಲ್ಲ ಒಂದಾರುವೆ, ಅವ್ರಿಗೊಂದು ಸ್ವಲ್ಪ ಅದೃಷ್ಟ ಅನ್ನುವಂಥದ್ದು ಸ್ವಲ್ಪ ಚೆನ್ನಾಗಿ ಕೂಡಿ ಬರಲಿದೆ ಅಂತ. ಇದ್ರ ಜೊತೆಗೆ ಮುತ್ತುಕದ ಗಿಡ ಗೊತ್ತಲ್ಲ, ಮುತ್ತುಕದ ಎಲೆ ಅಂತಲೇ ಸಿಗುತ್ತೆ. ಎಸ್, ಆ ಮುತ್ತುಕದ ಗಿಡ ಏನಿದೆಯಲ್ಲ, ಆ ಮುತ್ತುಕದ ಗಿಡಕ್ಕೆ ಸೋಮವಾರ ದಿವಸ ನೀವು ನೀರನ್ನು ಹಾಕಿ ಅದಕ್ಕೊಂದು ಬಿಳಿಯ ದಾರವನ್ನು ಕಟ್ಟಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಗಿಡಕ್ಕೇನು ಹಾನಿ ಆಗದಂತೆ ನಿಮ್ಮ ಕೈಯಿಂದ ಯಾವುದೇ ಕಾರಣಕ್ಕೂ ಮುತ್ತುಕದ ಗಿಡ ಹಾಳಾಗಬಾರ್ದು. ಸೊ ಮುತ್ತುಕದ ಗಿಡಕ್ಕೆ ಬಿಳಿಯ ದಾರದನ್ನು ಕಟ್ಟಿ ಒಂದು ಸ್ವಲ್ಪ ನೀರೆಲ್ಲ ಹಾಕಿ, ಆ ಮುತ್ತುಕದ ಮರಕ್ಕೆ ಒಂದು ಸ್ವಲ್ಪ ಮರಕ್ಕೆ ಅದಕ್ಕೆ ಅರ್ಶಿನ ಕುಂಕುಮಾದಿಗಳನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ತುಂಬ ಅನುಕೂಲ ಆಗಲಿದೆ. ಈಶ್ವರನಿಗೆ ಬಿಳಿಯ ಬಣ್ಣದ ಹೂವಿನಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಬಿಳಿ ಬಣ್ಣ ಅಂದರೆ ಮಲ್ಲಿಗೆ ಹೂ ತೊಗೊಂಡೋಗ್ಬಿಟ್ಟಿರಾ, ತುಂಬ ಸುವಾಸನೆ ಇರ್ತಕ್ಕಂಥ ಹೂ ಈಶ್ವರನಿಗೆ ಹಾಕಬಾರ್ದು. ಸೊ ಅದರಿಂದ ಬಿಳಿ ಸೇವಂತಿಗೆ ಬರ್ತದೆ, ಅಂಥದ್ದೇನು ಪರಿಮಳ ಇರಲ್ಲ ಅದು. ಸೊ ಆ ಥರ ಒಂದು ಹೂವನ್ನು ಈಶ್ವರನಿಗೆ ಅರ್ಚನೆ ಮಾಡಬೇಕು. ಗೊತ್ತಾಯ್ತಲ್ವ? ಸೋಮವಾರ ದಿವಸ ಈಶ್ವರನಿಗೆ ಬಿಳಿ ಬಣ್ಣದ ಹೂವಿನಲ್ಲಿ ಅರ್ಚನೆ ಮಾಡ್ತಕ್ಕಂಥದ್ರಿಂದ ಕೂಡ ನಿಮಗೆ ಅದೃಷ್ಟ ಅನ್ನತಕ್ಕಂಥದ್ದು ಬರ್ತದೆ. ಆಮೇಲೆ ಅಕ್ಕಿ ದಾನ, ಅಕ್ಕಿಯನ್ನು ಬಿಳಿಯ ವಸ್ತ್ರ, ಒಂದು ಪಂಚೆ ಶಲ್ಯ, ಒಂದಿಷ್ಟು kg ಅಕ್ಕಿ, ಇದನ್ನು ನೀವು ಪುರೋಹಿತರಿಗೆ ಸೋಮವಾರ ದಿವಸ ದಾನ ಮಾಡಿದ್ರೆ ತುಂಬ ತುಂಬ ಅದೃಷ್ಟ ಬರ್ತದೆ ನಿಮಗೆ. ಇನ್ನೂ ಹೇಳಬೇಕು ಅಂತಂದರೆ ಈಶ್ವರನ ದೇವಸ್ಥಾನ, ಉದಾಹರಣೆಗೆ ನಾನು ಹೇಳೋದು ಧರ್ಮಸ್ಥಳ ಅಂದ್ಕೊಳ್ಳಿ, ಅದು ಅದ್ಭುತವಾದ ಸನ್ನಿಧಾನ, ಅಮ್ಮನವರು ಇದ್ದಾರೆ, ಈಶ್ವರನ ಸನ್ನಿಧಾನವೂ ಇದೆ. ಧರ್ಮಸ್ಥಳದಲ್ಲಿ ನೀವು ವೃಶ್ಚಿಕ ರಾಶಿಯವರು ಸೋಮವಾರದ ದಿವಸ ಒಂದು ರುದ್ರಾಭಿಷೇಕ, ಆಮೇಲೆ ಅಕ್ಕಿಯಲ್ಲಿ ತುಲಾಭಾರ, ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ, ಅದನ್ನು ಮಾಡಿಸ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ತುಂಬ ತುಂಬ ಅನುಕೂಲ. ಅಕ್ಕಿಯಲ್ಲಿ ತುಲಾಭಾರನೂ ಆಗಬೇಕು, ತೀರ್ಥ ಸ್ನಾನ ಆಗಬೇಕು, ರುದ್ರಾಭಿಷೇಕ ಆಗಬೇಕು. ಪ್ರಾರ್ಥನೆ ಮಾಡ್ಕೊಂಡು ಅಮ್ಮನವರಿಗೆ ಒಂದು ಕುಂಕುಮಾರ್ಚನೆ ಅದು ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಬರುವಂಥದ್ದು ಸೋಮವಾರ ದಿವಸನೇ ಆಗಬೇಕು. ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂಥ ಅದ್ಭುತವಾದ ಸನ್ನಿಧಾನ ಅದು. ಸೊ ಈ ಥರ ಸಿಂಪಲ್ ಪರಿಹಾರಾದಿಗಳನ್ನು ಜಾಸ್ತಿ ಮಾಡಿದ್ರೆ ನಿಮಗೆ ತುಂಬ ತುಂಬ ಅನುಕೂಲ ಆಗುತ್ತೆ. 2 ಅನ್ನುವ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ. ಆಮೇಲೆ ಸ್ವಲ್ಪ ನೀವು ಎಂತ ಹೇಳ್ತೀವಿ, ಈಶ್ವರನ ಆರಾಧನೆಯನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಈ ಥರ ಸಿಂಪಲ್ ಪರಿಹಾರಗಳನ್ನು ಮಾಡಬೇಕು. ವಿಶೇಷವಾದಂತಹ ಪರಿಹಾರ ಸಹ ಇದೆ. ವಿಶೇಷ ಪ್ರಸಾದ ಧಾರಣೆ ಮಾಡಿಕೊಂಡಾಗೂ ನಿಮಗೆ ತುಂಬ ಅದೃಷ್ಟ ಕೊಡಲಿದೆ. ಮತ್ಸ್ಯಮಣಿಯಾದಿಗಳು ಡಿಸೆಂಬರ್ 4 ಗುರುವಾರ ಹುಣ್ಣಿಮೆ ಅನ್ನೋ ಥರ. ಸೊ ಅವತ್ತಿನ ದಿವಸ ದತ್ತಾತ್ರೇಯರ ಜಯಂತಿ, ಗುರು ದತ್ತಾತ್ರೇಯರ ಜಯಂತಿ ಅವತ್ತು. ಸೊ ಅವತ್ತಿನ ದಿವಸ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಗುರು ದತ್ತಾತ್ರೇಯರ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ.
ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಭಾಗ್ಯ ಸೂಕ್ತ ಮಂತ್ರದ ಲಿಂಕನ್ನು ಸಹ ಕೊಟ್ಟಿರ್ತೇನೆ. ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಕನಿಷ್ಠ 3 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಅದು ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಅದನ್ನು ಕೇಳಿಸ್ಕೊಳ್ತಾ ಇದ್ರೇ ಸಹ ನಿಮಗೆ ಅದೃಷ್ಟ ಬಂದ್ಬಿಡುತ್ತೆ ಜೀವನದಲ್ಲಿ. ಅಂತಹ ಪವರ್ಫುಲ್ ಭಾಗ್ಯ ಸೂಕ್ತ ಮಂತ್ರದಿಂದ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಆ ಸಂತಾನದಿಂದ ಅನುಕೂಲವಾಗಬೇಕು, ಅದೃಷ್ಟ ಬರಬೇಕು, ಸಂತಾನಕ್ಕೂ ಅದೃಷ್ಟ ಬರಬೇಕು, ನಿಮಗೂ ಅದೃಷ್ಟ ಬರಬೇಕು. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದೇಶ, ಅಂತರ್ದಶೆ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಅದರ ಜೊತೆಗೆ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ, ಗುರುಶಾಂತಿ, ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳು, ಎಲ್ಲ 9 ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಎಲ್ಲ ಸಂಕಲ್ಪ ಸೇವಾಕರ್ತರುಗಳಿಗೆ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ಕೊಡ್ತಾ ಇದ್ದೇವೆ. ಈ ಅದ್ಭುತವಾದ ರತ್ನ ಏನಿದೆಯಲ್ಲ, ಇದು ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನಿಮಗೆ ಕೊಡ್ತಕ್ಕಂಥದ್ದು ಇರ್ತದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಮತ್ಸ್ಯಮಣಿಯನ್ನು ಈ 9 ವಿಧದ ವಿಶೇಷವಾದ ಹೋಮ ಹವನಗಳಲ್ಲಿ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದ ದಿವಸ ಸಂಕಲ್ಪ ಮಾಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ಏನು ಹೆಸರು ಕೊಡ್ತೀರಾ, ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಹೇಳ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳು 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮ ಲೈವಲ್ಲಿ ನೋಡ್ಬೋದು ನೀವು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ. ಏನು ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಆಗುತ್ತೆ, ಅಥವಾ ಯಾವುದು ಗೊತ್ತಿದೆಯೋ ಅದಷ್ಟು ವಿಚಾರಗಳನ್ನು ಕಳಿಸ್ಬೋದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಮ್ಮ ಸಂಕಲ್ಪ ಸೇವಾ ಹೋಮಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಆಫೀಸ್ ಕಡೆಯಿಂದ ಆದಷ್ಟು ವಾಟ್ಸಪ್ ಮಾಡಿ. ದಯವಿಟ್ಟು ನಿಮ್ಮ ವಾಟ್ಸಪ್ಗೆ ರಿಪ್ಲೈ ಆಗಿ ನಮ್ಮದು ಸಂಕಲ್ಪ ಸೇವಾ ಟ್ರಸ್ಟ್ದು ಒಂದು QR ಕೋಡ್ ಬರ್ತದೆ. ಸಂಕಲ್ಪ ಸೇವಾ ಟ್ರಸ್ಟ್ ಅಂತ ಇರ್ತದೆ, ಅದನ್ನು ನೀವು ಧೈರ್ಯವಾಗಿ ಸ್ಕ್ಯಾನ್ ಮಾಡಬಹುದು. ಸೊ ಆ ಸಂಕಲ್ಪ ಸೇವಾ ಟ್ರಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಅದನ್ನು ಬರ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆದಂಗೆ ಆಯಿತು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಖಂಡಿತವಾಗಿ ಬರ್ತದೆ. ಸೊ ಇದಾದ ನಂತರ ನಾವು ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ 6ರಿಂದ 6:30 ಒಳಗಡೆ ಸಂಕಲ್ಪ ಸೇವೆಯನ್ನು ಶುರು ಮಾಡ್ತಾನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಸಹ ನೀವು ನೋಡಬಹುದು. ಎಲ್ಲ ಹೋಮಗಳ ಪ್ರಸಾದ ನಾನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಸೊ ಇಷ್ಟು ಸುಲಭವಾದಂಥ ಅದ್ಭುತವಾದಂತಹ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು, ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ 9 ವಿಧದ ದೇವತಾರಾಧನೆಗಳನ್ನು ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹಾಗೂ ನಿಮಗೆ ಪರಿಚಿತರಿಗೆಲ್ಲರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ನೀವು ತಿಳಿಸಿ, ಈ ಥರ ವಿಶೇಷವಾದ ಗುರುವಾರ ಹುಣ್ಣಿಮೆ ದಿವಸ ಈ ವಿಶೇಷವಾದ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದು ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಮಹಾವಿಷ್ಣುವಿನ ಮಾಸ ಅದು. ಸೊ ವಿಶೇಷವಾದ ಪ್ರಸಾದ, ವಿಶೇಷವಾದ ಆರಾಧನೆಗಳೆಲ್ಲದೂ ಸಹ ಇದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ನಮ್ಮನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಾನು ಹೇಳಿರ್ತಕ್ಕಂಥ ಭಾಗ್ಯ ಸೂಕ್ತ ವಿಶೇಷವಾದ ಮಂತ್ರದ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಖಂಡಿತವಾಗಿ ಸಿಗಲಿದೆ. ಅದನ್ನು ಪ್ರತಿನಿತ್ಯ 3 ಬಾರಿ ಖಂಡಿತವಾಗಿ ದಯವಿಟ್ಟು ಕೇಳಿ. ಎಲ್ಲರಿಗೂ ಸಹ ಜೀವನದಲ್ಲಿ ಅದೃಷ್ಟ ಬರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.